ನಾನು ಆಮೇಲೆ ಮಾತಾಡ್ತೀನಿ. ತುಂಬ ಟೇಸ್ಟಿಯಾಗಿದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನನ್ನ ರೆಸಿಪಿ ಕ್ಯಾಪ್ಸಿಕಮ್ ಬಜ್ಜಿ. ಕ್ಯಾಪ್ಸಿಕಮ್ ಬಜ್ಜಿ ಹೇಗೆ ಮಾಡೋದು ಅಂತ ನಮ್ಮನೆಯವರು ಇವತ್ತು ಹೇಳ್ತಾರೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇವತ್ತು ನಮ್ಮನೆಯವರು ಬಜ್ಜಿ ಮಾಡಿ ತೋರಿಸ್ತಾ ಇದ್ದಾರೆ. ಯಾವ ಬಜ್ಜಿ ಅಂತ ಹೇಳ್ಬೇಕು. ಹೇಳ್ರಿ, ಇದು ಯಾವ ಬಜ್ಜಿ ಇವತ್ತು ನೀವು ಮಾಡ್ತಿರೋದು? ಬಜ್ಜಿ ಅಂದ್ರೆ ದೊಣ್ಣೆ ಮೆಣಸಿನಕಾಯಿ ಅಂತಾರೆ ಅದಕ್ಕೆ. ಇದನ್ನು ಬಜ್ಜಿ ಮಾಡಿ ತೋರಿಸ್ತೀನಿ. ಮೊದಲನೇದಾಗಿ ಏನೇನ್ ಬೇಕು ಈ ಬಜ್ಜಿ ಮಾಡ್ಲಿಕ್ಕೆ? ಕ್ಯಾಪ್ಸಿಕಮ್ ತಗೊಂಡಿವಿ. 3 ಕ್ಯಾಪ್ಸಿಕಮ್, ಸ್ವಲ್ಪ ಒಂದು 1/4 ಚಿಟಿಕೆ ಸೋಡಾ ಪುಡಿ, ಒಂದು ಅರ್ಧ ಚಿಟಿಕೆ ಉಪ್ಪು, ಒಂದು 1.5 ಕಪ್ ಕಡಲೆ ಹಿಟ್ಟು, ಮತ್ತೆ ಸ್ವಲ್ಪ ಸ್ವಲ್ಪ ಜೀರಿಗೆ. ಇಷ್ಟೇ, ಮತ್ತೆ ಏನಿಲ್ಲ. ಇದೇನಿದು? ಇಲ್ಲಿ ಈರುಳ್ಳಿ ಬೇಡ, ಅದಾದ್ಮೇಲೆ ಈರುಳ್ಳಿ ಬಜ್ಜಿಗೆ. 2 ಬಜ್ಜಿ ಮಾಡ್ತಾ ಇದ್ದೀರಾ ಒಟ್ಟು? ಫಸ್ಟ್ ನಾವು ಪ್ರಿಪರೇಷನ್ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಕೊಳ್ಳೋದಾ? ಕಟ್ ಮಾಡೋಣ ಮೊದಲಿಗೆ. ಕಟ್ಟಿಂಗ್ ಏನು ಉದ್ದಕ್ಕಿರ್ಬೇಕಾ ಸಣ್ಣಕ್ಕಿರ್ಬೇಕಾ? ಉದ್ದಕ್ಕಿರ್ಬೇಕು. ಅದು ಫ್ಲೇವರ್ ಚಲೋ ಬರ್ತಾವ. ಚೆನ್ನಾಗಿರುತ್ತಾ? ಬೀಜ ಎಲ್ಲ ತಗೋಬೇಕು ಒಳಗಿದ್ದ. ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಓಕೆ. ಇದು ಸ್ವಲ್ಪ ದೊಡ್ಡದಾಯ್ತು ಅನ್ಸುತ್ತಲ್ವಾ? ಎಷ್ಟೇ ದಪ್ಪ ಇರಬೇಕಾ? ನೋಡಿ, ಇಷ್ಟು ದಪ್ಪಕ್ಕೆ ಕ್ಯಾಪ್ಸಿಕಮ್ ಅನ್ನು ಕಟ್ ಮಾಡ್ಕೋಬೇಕು. ನಮ್ಮನೆಯವರು ಬಜ್ಜಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಎಷ್ಟು ನಿಮಿಷದಲ್ಲಿ ಆಗುತ್ತೆ ಇದು? ಇದನ್ನ ರೆಡಿ ಮಾಡಿಟ್ಬಿಟ್ಟು 5 ನಿಮಿಷಕ್ಕೆ ಆಗುತ್ತೆ. 5 ನಿಮಿಷ 6 ನಿಮಿಷಕ್ಕೆ. ಓಕೆ. ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ನೋಡಿ, ಒಳಗಿನ ಬೀಜ ಎಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೋಬೇಕು ಕ್ಯಾಪ್ಸಿಕಮ್ಮನ್ನು. ಹೊರಗಡೆ ಮಳೆ ಬರ್ತಾ ಇದೆ, ಬಜ್ಜಿ ರೆಡಿ ಆಗ್ತಾ ಇದೆ. ಈ ಮಳೆ ಬಂದ ಗರಿಗರಿ ಆಗಿರ್ತದೆ. ಇದ್ರ ಜೊತೆಗೆ ಈರುಳ್ಳಿ ಬಜ್ಜಿನೂ ಮಾಡ್ತೀರಾ? ಆಮೇಲೆ ಮಾಡೋಣ, ಆದ್ಮೇಲೆ ಅದನ್ನು ಮಾಡೋಣ. ಓಕೆ, ರೆಡಿ ಟು ಕಟ್. ಓಕೆ ಆಯಿತಾ? ಈಗ ಹಿಟ್ಟಿಗೆ ನೀರು ಹಾಕಿ ಸೋಡಾ ಉಪ್ಪು ಎಲ್ಲ ಹಾಕಿ ಬ್ಯಾಟರ್ ರೆಡಿ ಮಾಡಬೇಕು. ಒಟ್ಟಿಗೆ ಸ್ವಲ್ಪ ಉಪ್ಪು ಹಾಕೋಣ. ಓಕೆ, ಸಾಕನ್ಸುತ್ತೆ ಉಪ್ಪು. ಆಮೇಲೆ ಸ್ವಲ್ಪ ಅಡಿಗೆ ಸೋಡಾ ಸಾಕಾ? ಸ್ವಲ್ಪ ಜಾಸ್ತಿ. ಓಕೆ, ಸ್ವಲ್ಪ ಜೀರಿಗೆನೂ ಹಾಕ್ಬೇಕಲ್ವಾ? ಸ್ವಲ್ಪ ಜೀರಿಗೆ ಫ್ಲೇವರ್ಗೆ. ಕೆಲವರು ಅಜ್ವಾಯಿನ ಹಾಕ್ತಾರಲ್ಲ. ಆಮೇಲೆ ಇಂಕಿಗಾಗಿ ಸ್ವಲ್ಪ ನೀರು ಹಾಕ್ತೀವಿ. ಅಂದರೆ ಚೆನ್ನಾಗಿ ಕಲಿಸ್ಬೇಕು. ಲಮ್ಸ್ ಇರಬಾರ್ದು, ಎಲ್ಲ ಗಂಟಾಗಿರಬಾರ್ದು. ನೀಟಾಗಿ ನಿಧಾನಕ್ಕೆ ಕಲಿಸ್ಬೇಕು. ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ. ಇನ್ನು ಸ್ವಲ್ಪ ಗಟ್ಟಿ ಅಲ್ಲ, ನೀರು ಇನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕೇನೋ? ಸಾಕಾ? ಹಚ್ಕೊಂಡ್ಬಿಡ್ಬೇಕು ಅದಕ್ಕೆ. ಇನ್ನು ಸ್ವಲ್ಪ
ಬಾಂಡಲ್ಲಿ ಎಣ್ಣೆ ಇಟ್ಬಿಡೋಣ. ಸಾಕು. ಒಂದು ಅರ್ಧ ತಾಸು ಮುಂಚೆ ಬೇಡ, ಕಲಸಿಟ್ರೆ ಬೇಡ. ಬಜ್ಜಿ ಚೆನ್ನಾಗಿ ಬರ್ತಾವ. ಬೇಡ ಬೇಡ ಏನು ಬೇಡ ಮಾಡಬೇಕಾದ್ರೆ ಕಲಿಸ್ಬೇಕು. ಅಷ್ಟೇ. ಮಾಡಬೇಕಾದ್ರೆ ಅಷ್ಟೇ ಕಲಿಸ್ಕೊಡಿ. ರೆಡಿ ಪಟಾಪಟ್ ಪಟಾಪಟ್. ಓಕೆ, ಎಷ್ಟು ಹಾಕ್ಬೇಕು ಎಣ್ಣೆ? ಕರೀಲಿಕ್ಕೆ ಎಷ್ಟು ಬೇಕು ಅಷ್ಟು. ಅದಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕಬೇಕು. ಇನ್ನು ಸ್ವಲ್ಪ ಎಣ್ಣೆನ ಇದರಲ್ಲಿ ಹಾಕೋಬೇಕು. ಎಣ್ಣೆ ಹಾಕೋಣ. ಹಾಕಿ. ಎಣ್ಣೆನ ಕಾಯಲಿಕ್ಕೆ ಬಿಡಬೇಕು. ಈಗ ಎಣ್ಣೆ ಕಾದಿದೆಲ್ಲ, ಇನ್ನೂ ಕಾಯಬೇಕಾ? ಓಕೆ, ನೋಡಿ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಬಜ್ಜಿನ ಹಾಕೋದು. ಹಿಟ್ಟನ್ನು ಈ ಥರ ಕಲಸಿ ಇಟ್ಕೋಬೇಕು. ಜೀರಿಗೆ, ಉಪ್ಪು, ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಣ್ಣೆ ಕಾದಿದೆ. ಇದರಲ್ಲಿ ಕ್ಯಾಪ್ಸಿಕಮನ್ನು ಹಿಟ್ಟಲ್ಲಿ ಈ ಥರ ಅದ್ದಿ ಈ ಥರ ಎಣ್ಣೆಯಲ್ಲಿ ಹಾಕಬೇಕು. ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದನ್ನು ತೆಗೆದು ಬಿಡೋದು. ಇನ್ನು ಸ್ವಲ್ಪ ಬೇಯಬೇಕಾ? ಇದು ನೋಡಲಿಕ್ಕೆ ಮಿರ್ಚಿ ಥರನೇ ಕಾಣ್ತಾ ಇದೆ, ಆದರೆ ಇದು ಕ್ಯಾಪ್ಸಿಕಮ್. ಖಾರ ಇರೋದಿಲ್ಲ, ಮಕ್ಕಳಿಗೂ ಕೊಡ್ಬೋದು. ಈಗ ಇದು ತೆಗೆದು ಬಿಡು, ಬೆಂದಾಗಿದೆ. ಈಗ ಆಗಿದೆ. ನೋಡಿ ಈ ತರ ಕಾಣ್ತಾ ಇದೆ ಇದು ಬೆಂದಾಗ. This looks yummy. ಓಕೆ, ನೋಡಿ ಬಜ್ಜಿ ರೆಡಿ ಆಗಿದೆ. ನೋಡ್ಲಿಕ್ಕೆ ಕ್ಯಾಪ್ಸಿಕಮ್ ಬಜ್ಜಿ ತಿಂದು ಟೇಸ್ಟ್ ಮಾಡಿ ಹೇಳಿ. ಓಕೆ, ಥ್ಯಾಂಕ್ ಯು. ಲೆಟ್ಸ್ ಟ್ರೈ ಹೌ ಇಟ್ ಇಸ್. ನಾನು ಆಮೇಲೆ ಮಾತಾಡ್ತೀನಿ. ತುಂಬ ಟೇಸ್ಟಿ ಆಗಿದೆ. ತುಂಬ ಚೆನ್ನಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ ಮನೆ. ಸೂಪರ್. ಓಕೆ, ಥ್ಯಾಂಕ್ ಯು. ನಾನು ಇನ್ನೂ ಮಾತಾಡೋದಿತ್ತು. ಫಸ್ಟ್ ತಿಂತೇನೆ, ಆಮೇಲೆ ಮಾತಾಡ್ತೀನಿ. ಕಟ್ ಮಾಡಲಾ? ಟ್ರೈ ಮಾಡಿ. ಇನ್ನೊಂದ್ಸಲ. ಓಕೆ, ನೀವು ಒಂದ್ಸಲ ಬಜ್ಜಿಯನ್ನು ಮನೆಯಲ್ಲಿ ಟ್ರೈ ಮಾಡಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ತುಂಬ ಟೇಸ್ಟ್ ಆಗಿದೆ. ನನಗೆ ಪದ ಸಿಗ್ತಲ್ಲ ಇದ್ರ ಬಗ್ಗೆ ಹೇಳೋಕ್ಕೆ. ಒಟ್ಟಾರೆಯಾಗಿ ತುಂಬ ಟೇಸ್ಟ್ ಆಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ಓಕೆ.